ಪ್ರೆಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಭಾರ್ಗವಿ ತರಕಾರಿ ತರಬೇಕಂತ ಹೊರಡ್ತಾಳೆ. ಆವಾಗ ಅಲ್ಲಿಗೆ ಜೆ ಪಿ ಬರ್ತಾನೆ. ಜೆ ಪಿ ಬಂದು ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ಭಾರ್ಗವಿ ಅಂತ ಕೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಅದು ತರಕಾರಿ ತರಲಿಕ್ಕಿತ್ತು, ಅದಕ್ಕೆ ಹೋಗ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಜೆ ಪಿ ಹೇಳ್ತಾನೆ, ಏನು ನಿನಗೆ ತರಕಾರಿ ತರೋಕ್ಕೂ ಬರುತ್ತಾ? ನಾನೇನು ಅಂದ್ಕೊಂಡೆ ಅಂದರೆ ನಿನಗೆ ಖಾಲಿ ಕಿರ್ಚಾಡೋಕ್ಕೆ, ಕೂಗಾಡೋಕ್ಕೆ, ಅಹಂಕಾರ ತೋರಿಸೋಕ್ಕೆ ಮಾತ್ರ ಬರುತ್ತೆ ಅಂತ. ಆದರೆ ನಿಂಗೆ ತರಕಾರಿ ತರೋಕ್ಕೆ ಬರುತ್ತೆ ಅಲ್ವಾ? ಗುಡ್, ಒಳ್ಳೆಯದೇ ಆಯಿತು ಅಂತ ಹೇಳ್ತಾನೆ. ಇನ್ನು ಈ ಕಡೆ ರೀತು ಒಬ್ಬಳೇ ಕೂಗ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಬೃಂದ ಬರ್ತಾಳೆ. ಆಗ ಬೃಂದ ಹೇಳ್ತಾಳೆ, ಏನಾಯ್ತು ರೀತು, ಯಾಕೆ ಈ ರೀತಿ ಕೂಗ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ರೀತು ಹೇಳ್ತಾಳೆ, ಅತ್ತಿಗೆ ನಾನು ಏನು ಮಾಡಲಿ, ನೀವೇ ಹೇಳಿ. ಇವಾಗ ನೋಡಿದರೆ ಅಪ್ಪ ಅಮ್ಮ ಒಂದು ಹುಡುಗನನ್ನು ಮದುವೆ ಆಗು ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ, ಇನ್ನೇನಿದ್ರು ಹುಡುಗಿ ನೋಡೋಕ್ಕೆ ನಾವು ಬರ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಈ ಮದುವೆ ಇಷ್ಟ ಅಲ್ಲ, ಅದು ನಿಮಗೂ ಗೊತ್ತಿದೆ. ನಾನು ಮದುವೆ ಆದರೆ ವಿಕ್ಕಿನೇ ಮದುವೆ ಆಗ್ತೇನೆ. ವಿಕ್ಕಿನ ಮದುವೆ ಆಗಲಿಲ್ಲ ಅಂದರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನಾನು ಏನು ಮಾಡಲಿ ಅತ್ತಿಗೆ ಕೊಂಡು ತುಂಬಾ ಕೂಗಾಡ್ತಾ ಕಿರ್ಚಾಡ್ತಾ ಇರ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ನೋಡ್ರಿತು, ನೀನು ಇವಾಗ ಮಾಡಬೇಕಾಗಿರೋದು ಅಪ್ಪ ಅಮ್ಮನ ಹತ್ರ ಹೋಗಿ ಸಮಾಧಾನ ಅಲ್ಲ, ನೀನು ಇವಾಗ ಅರ್ಜುನ್ ಹತ್ರ ಹೋಗಿ ಹೇಳಬೇಕು. ಅವನಿಗೆ ಮಾತ್ರ ನಿನ್ನ ಮದುವೆ ಮಾಡಿಸೋಕ್ಕೆ, ಮದುವೆ ನಿಲ್ಲಿಸೋಕ್ಕೆ ಇರುವ ತಾಕತ್ತಿರೋದು. ಮೊದಲು ಹೋಗಿ ಅವನ ಹತ್ರ ಹೇಳು ಅಂತ ಹೇಳ್ತಾಳೆ. ಆಗ ರೀತು ಹೇಳ್ತಾಳೆ, ಅಲ್ಲ ಅತ್ತಿಗೆ ಏನು ಹೇಳ್ತಿದ್ದೀರಾ ಬ್ರೋನ? ಅವನಿಗೆ ವಿಕ್ಕಿ ಹೆಸರು ಕೇಳಿದ್ರೇ ಆಗಲ್ಲ, ಅಂಥದ್ರಲ್ಲಿ ಅವ್ನು ಮದುವೆ ಮಾಡಿಸ್ತಾನ? ಇಲ್ಲ ಅತ್ತಿಗೆ, ನೀವು ಹೇಳೋದು ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ನೋಡ್ರೀತು, ಅರ್ಜುನಿಗೆ ಎಲ್ಲ ಶಕ್ತಿನೂ ಇದೆ. ನೀನು ಹೋಗಿ ಅವನೆದ್ರಿಗೆ ಕಣ್ಣೀರು ಹಾಕು. ಅವನೆದ್ರಿಗೆ ನಂಗೆ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ಕಿರ್ಚು, ಕೂಗಾಡು, ಏನು ಬೇಕಾದರೂ ಮಾಡು. ಅವನು ಅದಕ್ಕೆ ಕರಗ್ತಾನೆ. ಅವನು ಸಂಧ್ಯಾನೇ ತಂಗಿ ತಂಗಿ ಅಂತ ಹೇಳ್ತಾ ಇದ್ದ, ಇನ್ನು ನೀನು ಅವನ ಸ್ವಂತ ತಂಗಿ. ಹಾಗಿರುವಾಗ ನಿನ್ನನ್ನು ಸುಮ್ಮನೆ ಬಿಡ್ತಾನಾ? ನಿನಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ನೋಡ್ರಿತು, ನಾನು ಹೇಳ್ದಾಗ ಕೇಳು, ಇವಾಗಲೇ ಹೋಗು. ಇವಾಗಲೇ ಹೋಗಿ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಮೋಷ್ನಲ್ ಡ್ರಾಮಾ ಮಾಡು. ಆವಾಗಂತೂ ಅವನು ಒಪ್ತಾನೆ ಅಂತ ಹೇಳ್ತಾಳೆ ಬೃಂದ. ಇನ್ನು ಈ ಕಡೆ ಜೆ ಪಿ ಹೇಳ್ತಾನೆ, ಏನು ಭಾರ್ಗವಿ, ನೀನು ಒಬ್ಬಳೇ ಹೋಗ್ತಿದ್ಯಾ ಮಾರ್ಕೆಟಿಗೆ ಅಂತ ಕೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಹೌದು, ನಾನು ಒಬ್ಬಳೇ ಹೋಗಿ ತರಕಾರಿ ಎಲ್ಲ ತಗೊಂಡು ಬರ್ತೇನೆ ಅಂತ ಹೇಳ್ತಾಳೆ ಭಾರ್ಗವಿ. ಆವಾಗ ಜೆ ಪಿ ಹೇಳ್ತಾನೆ, ಒಬ್ಬಳೇ ಹೋಗೋದು ಸರಿ ಕಾಣಿಸಲ್ಲ ಅಲ್ವಾ, ಏನೋ ಡೌಟ್ ಬರ್ತಿದೆ ಅಂತ ಹೇಳ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಅಯ್ಯೋ ಮಾವ, ನಾನು ಕೂಡ ಹೋಗ್ತೇನೆ, ನಾನು ಕೂಡ ಭಾರ್ಗವಿ ಜೊತೆ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಜೆ ಪಿ ಹೇಳ್ತಾನೆ, ಆಯಿತು, ಇಬ್ಬರು ಒಟ್ಟಿಗೆ ಹೋಗಿ, ಅಕ್ಕ ತಂಗಿರು ಕಷ್ಟ ಸುಖ ಮಾತಾಡ್ಕೊಂಡು ಒಟ್ಟಿಗೆ ಹೋಗಿ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಹೇಳ್ತಾಳೆ, ಆಯಿತು ಅಂತ ಹೇಳಿ ಅವಳು ಮುಂದೆ ಹೋಗ್ತಾಳೆ. ಇನ್ನು ಬೃಂದ ಹೇಳ್ತಾಳೆ, ಮಾವ ನೀವೇನು ಟೆನ್ಷನ್ ಮಾಡಬೇಡಿ, ನಾನೆಲ್ಲನೂ ನೋಡ್ಕೊಳ್ತೇನೆ ಅಂತ ಹೇಳಿ ಅವರಿಬ್ಬರು ಒಟ್ಟಿಗೆ ತರಕಾರಿ ತರಬೇಕಂತ ಹೇಳಿ ಹೋಗ್ತಾರೆ. ಇನ್ನು ಈ ಕಡೆ ವಿಕ್ಕಿ ಊಟ ಮಾಡ್ತಾ ಇರ್ತಾನೆ. ಆವಾಗ ಅವ್ರ ಅಮ್ಮ ಹೇಳ್ತಾರೆ, ರೀ ಯಾಕ್ರಿ ಅವ್ನು ಊಟ ಮಾಡೋಕೆ ತೊಂದರೆ ಕೊಡ್ತೀರಾ, ಪಾಪ ರೀ ಮಗು, ಊಟ ಮಾಡಲಿ ರೀ ಅಂತ ಹೇಳ್ತಾಳೆ. ಆಗ ಶಕ್ತಿ ಪ್ರಸಾದ್ ಹೇಳ್ತಾನೆ, ಏನು ಮಗು, ಅವ್ನು ಇದೇ ರೀತಿ ಮಾಡ್ತಿದ್ರೆ ಇದೇ ಅವನ ಕೊನೆ ಊಟ ಆಗುತ್ತೆ, ಇನ್ನು ಮುಂದೆ ಜೈಲಲ್ಲಿ ಹೋಗಿ ರಾಗಿ ಮುದ್ದೆ ಹುರಿಬೇಕಾಗುತ್ತೆ. ನೋಡ್ವಿಕ್ಕಿ, ನಾನು ಕೊನೆಯದಾಗಿ ಕೇಳ್ತಾ ಇದ್ದೇನೆ, ಸತ್ಯ ಒಪ್ಕೋ, ನಿಜ ಹೇಳು, ನಿಜವಾಗ್ಲೂ ನಿನ್ನ ಸಂಧ್ಯನ ಕೊಲೆ ಮಾಡಿದ್ಯಾ ಇಲ್ವಾ? ನಿಜ ಹೇಳ್ವಿಕ್ಕಿ, ನೋಡು, ಕೊಲೆ ಮಾಡಿದರೆ ಕೊಲೆ ಮಾಡಿದ್ದೇನಂತ ಹೇಳು, ನಾನು ನಿನಗೆ ಸಹಾಯ ಮಾಡ್ತೇನೆ. ಆದರೆ ನೀನು ಸುಳ್ಳು ಒಂದು ಹೇಳಬೇಡ. ಇವಾಗ ನೀನು ಈ ರೀತಿ ಮಾಡೋದ್ರಿಂದ ನನಗೆ ತೊಂದರೆ ಆಗ್ತಿದೆ ಕಣೋ, ನನ್ನ ಮಂತ್ರಿ ಪದವಿಗೆ ತೊಂದರೆ ಆಗ್ತಿದೆ. ಮೊದಲು ಹೇಳ್ವಿಕ್ಕಿ, ಸತ್ಯ ಹೇಳು, ನಿಜ, ಬಾಯ್ ಬಿಡು ನೀನು ಅಂತ ಹೇಳ್ತಾ ಕಿರ್ಚಾಡ್ತಾ ಇಡ್ತಾನೆ. ಆವಾಗ ವಿಕ್ಕಿ ಹೇಳ್ತಾನೆ, ಡ್ಯಾಡ್, ನಾನು ನಿಮಗೆ ಎಷ್ಟು ಸಲ ಹೇಳಿ, ನನ್ನ ಕೈವಾಡ ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಆವಾಗ ಶಕ್ತಿ ಹೇಳ್ತಾನೆ, ನೋಡು ವಿಕ್ಕಿ, ನೀನಿವಾಗ ಸತ್ಯ ಹೇಳಿದರೆ ತಾನೇ ನಿನ್ನ ಮತ್ತು ರೀತು ಜೊತೆ ಮದುವೆ ಮಾಡಿಸೋದಾಗೋದು. ನಿಮ್ಮಿಬ್ಬರ ಮದುವೆನ ನಾನೇ ಮುಂದೆ ನಿಂತು ಮಾಡ್ತೇನೆ. ಆದರೆ ಸತ್ಯ ಹೇಳು ವಿಕ್ಕಿ, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಶಕ್ತಿ. ಆವಾಗ ವಿಕ್ಕಿ ಹೇಳ್ತಾನೆ, ಅಯ್ಯೋ ಡ್ಯಾಡ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ರೀತುಗೆ ನನ್ನನ್ನು ಇವಾಗ ಮದುವೆ ಆಗಲೇಬೇಕು, ಇಲ್ಲದಿದ್ದರೆ ಅವಳಿಗೆ ಬೇರೆ ದಾರಿನೇ ಇಲ್ಲ. ಆ್ಯಂಡ್ ಇನ್ನೊಂದು ಮಾತು ನೋಡಿ, ಈ ಎಲ್ಲ ಸ್ಕ್ಯಾಮಲ್ಲಿ ನನ್ನ ಹೆಸರಾಗಲಿ ನಿಮ್ಮ ಹೆಸರಾಗಲಿ ಹೊರಗಡೆ ಬರೋದೇ ಇಲ್ಲ, ಅದಕ್ಕೆಲ್ಲ ನಾನು ಬೇರೆನೇ ದಾರಿ ಮಾಡಿದ್ದೇನೆ ಅಂತ ಹೇಳ್ತಾನೆ ವಿಕ್ಕಿ. ಆಗ ಶಕ್ತಿ ಹೇಳ್ತಾನೆ, ಏನು ಹೇಳ್ತಿದ್ಯಾ, ಏನು ಸ್ಕ್ಯಾಮ್, ನಂಗೊಂದು ಅರ್ಥ ಆಗ್ತಿಲ್ಲ, ಏನು ದಾರಿ ಮಾಡಿದ್ಯಾ ನೀನು, ಮೊದಲು ಸರಿಯಾಗಿ ಹೇಳು ವಿಕ್ಕಿ ಅಂತ ಹೇಳ್ತಾನೆ. ಆಗ ವಿಕ್ಕಿ ಹೇಳ್ತಾನೆ, ಡ್ಯಾಡ್, ಟೈಮ್ ಬಂದಾಗ ನಾನೇ ಎಲ್ಲನೂ ಹೇಳ್ತೇನೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಇನ್ನು ಈ ಕಡೆ
ರೀತು ಅರ್ಜುನ್ ಹತ್ರ ಮಾತಾಡ್ತಾ ಇರ್ತಾಳೆ. ಇನ್ನು ರೀತು ಹೇಳ್ತಾಳೆ, ಬ್ರೋ ನೀನೇ ಹೆಲ್ಪ್ ಮಾಡು ಬ್ರೋ, ಪ್ಲೀಸ್ ಬ್ರೋ ನೀನೇ ಹೆಲ್ಪ್ ಮಾಡು. ಇವಾಗ ಅಪ್ಪ ಅಮ್ಮ ಬೇರೆ ಹುಡುಗನ ನೋಡ್ತಿದ್ದಾರೆ, ಆದರೆ ನಿಂಗೆ ಗೊತ್ತಿದೆ ನನಗೆ ಆ ಹುಡುಗ ಇಷ್ಟ ಇಲ್ಲ, ನನಗೆ ವಿಕ್ಕಿನೇ ಬೇಕು, ನಾನು ಅವನ ಜೊತೆನೇ ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ರೀತು ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಅವ್ನು ಒಳ್ಳೆಯವನಲ್ಲ, ಅವ್ನು ಕೆಟ್ಟವನು, ಅವ್ನು ದೊಡ್ಡ ಕ್ರಿಮಿನಲ್, ಅಂಥವನನ್ನ ನೀನು ಮದುವೆ ಮಾಡ್ಕೊಳ್ತೀಯ, ಅವ್ನು ಸಂಧ್ಯನಿಗೆ ಏನು ಮಾಡಿದೆ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅಂಥ ಲೋಫರ್ನ ನೀನು ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ರೀತು ಹೇಳ್ತಾಳೆ, ಬ್ರೋ ದಯವಿಟ್ಟು ಅವನನ್ನ ಲೋಫರ್ ಅಂತ ಹೇಳ್ಬೇಡ, ನಂಗೆ ಸಿಟ್ಟು ಬರುತ್ತೆ. ನೋಡು ಬ್ರೋ ಅವನ ಕ್ರಿಮಿನಲ್ ಅಂತ ಯಾರು ಹೇಳಿದ್ರು, ಕೋರ್ಟ್ ಹೇಳ್ತಾ, ಪೊಲೀಸರು ಹೇಳಿದ್ರೆ ಯಾರು ಹೇಳಿದ್ರು ಅವನು ಕ್ರಿಮಿನಲ್ ಅಲ್ಲ, ನಿಂಗೂ ಗೊತ್ತಿದೆ ಅವನು ಕ್ರಿಮಿನಲ್ ಅಲ್ವೇ ಅಲ್ಲ. ಓ ನೀನು ಭಾರ್ಗವಿನ ಪ್ರೀತಿಸಿ ಮದುವೆ ಆಗಿ ಬಂದು ಓಡಿ ಹೋಗಿ, ಅದೇ ರೀತಿ ನನ್ನ ಪ್ರೀತಿಗೆ ನೀನು ತೊಂದರೆ ಕೊಡ್ತಿದ್ಯಾ, ನಾನು ಕೂಡ ಒಬ್ಬನನ್ನು ಪ್ರೀತಿಸಿದ್ದೇನೆ, ಅವನನ್ನು ಮದುವೆ ಆಗ್ತೇನೆ, ನೀನು ಯಾಕೆ ನನಗೆ ತೊಂದರೆ ಕೊಡ್ತಿದ್ದಿ, ಹೇಳು ಬ್ರೋ ನಾನು ಏನು ಮಾಡಿದೆ, ನಂಗೆ ಯಾಕೆ ನೀನು ತೊಂದರೆ ಕೊಡ್ತಿದ್ದಿ, ನೀನು ಭಾರ್ಗವಿನ ಮದುವೆ ಆಗ್ಬೋದಾ ಅಂತ ಕೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ನೋಡ್ರಿ ಇದು ನಿಂಗೆ ಏನಾಗಿದೆ, ಭಾರ್ಗವಿ ಮತ್ತು ವಿಕ್ಕಿ ಒಂದೇ ಅಲ್ಲ, ಅವರಿಬ್ಬರನ್ನು ಕಂಪೇರ್ ಮಾಡಿಬಿಡ, ಭಾರ್ಗವಿನೇ ಬೇರೆ ಈ ವಿಕ್ಕಿನೇ ಬೇರೆ, ವಿಕ್ಕಿ ದೊಡ್ಡ ಲೋಫರ್ ಅವನು ಅಂತ ಹೇಳ್ತಾಳೆ. ಆವಾಗ ರೀತು ಹೇಳ್ತಾಳೆ, ಬ್ರೋ ಇನ್ನೊಂದ್ಸಲ ಅವನ ಲೋಫರ್ ಅಂತ ಹೇಳ್ಬೇಡ ಅಂತ ಹೇಳ್ತಾನೆ. ಆವಾಗ ಅರ್ಜುನ್ ಹೇಳ್ತಾನೆ, ನೋಡ್ರಿತು ನಾನು ಇವಾಗಲೂ ಹೇಳ್ತಿದ್ದೇನೆ, ನಿಮ್ಮಿಬ್ಬರ ಮದುವೆ ಆಗೋದು ನಂಗೆ ಇಷ್ಟ ಇಲ್ಲ, ನಿಮ್ಮಿಬ್ಬರ ಮದುವೆ ನಾನು ಮಾಡಿಸಲ್ಲ, ಸುಮ್ಮನೆ ಅಪ್ಪ ಅಮ್ಮ ಏನು ಹೇಳ್ತಾರೋ ಅವರು ಆ ಹುಡುಗನೇ ಮದುವೆ ಆಗಬೇಕು ಅಷ್ಟೇ, ನೀನು ಗೊತ್ತಾಯ್ತಾ ಅಂತ ವಾರ್ನಿಂಗ್ ಕೊಡ್ತಾನೆ. ಆಗ ರೀತು ಹೇಳ್ತಾಳೆ, ಬ್ರೋ ಅರ್ಥ ಮಾಡ್ಕೊ ಬ್ರೋ, ನಾನಂತೂ ಇವಾಗ ಅವನನ್ನ ಮದುವೆ ಆಗಲೇಬೇಕು ಬ್ರೋ, ಅರ್ಥ ಮಾಡ್ಕೊ ಬ್ರೋ ಬ್ರೋ ಅಂತಕೊಂಡು ತುಂಬಾ ಕೂಗ್ತಾ ಇರ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಏನಾಯ್ತು ರೀತು, ಯಾಕೆ ಈ ರೀತಿ ಹೇಳ್ತಿದ್ಯಾ, ಅಂದರೆ ಏನರ್ಥ ಅಂತ ಕೇಳ್ತಾನೆ. ಆಗ ರೀತು ಹೇಳ್ತಾಳೆ, ಬ್ರೋ ಹೌದು ಬ್ರೋ, ಇವಾಗ ವಿಕ್ಕಿ ಮಗು ನನ್ನ ಹೊಟ್ಟೆಯಲ್ಲಿದೆ ಬ್ರೋ, ನಾನು ಪ್ರೆಗ್ನೆಂಟ್ ಬ್ರೋ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ಗೆ ತುಂಬಾ ಶಾಕ್ ಆಗುತ್ತೆ, ಅವನಿಗೆ ನಿಂತ ನೆಲನೇ ಕುಸ್ದಾಗುತ್ತೆ. ರೀತು ನೀನು ಏನು ಹೇಳ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅನ್ನೋದು ಪರಿಜ್ಞಾನ ನಿಂಗಿದ್ಯಾ ಅಂತ ಕೇಳ್ತಾನೆ. ಆಗ ರೀತು ಹೇಳ್ತಾಳೆ, ಹೌದು ಬ್ರೋ, ಅದಕ್ಕೆ ಬ್ರೋ ದಯವಿಟ್ಟು ಬ್ರೋ ಹೇಗಾದರೂ ಮಾಡಿ ಮದುವೆ ಮಾಡು ಬ್ರೋ, ಏನಾದರೂ ಈ ವಿಷಯ ಮನೇಲಿ ಗೊತ್ತಾದರೆ ಅವರಂತೂ ನನ್ನನ್ನು ಸುಮ್ಮನೆ ಬಿಡಲ್ಲ, ಅವರಂತೂ ನನ್ನ ಸಾಯಿಸಿ ಬಿಡ್ತಾರೆ ಬ್ರೋ, ದಯಮಾಡಿ ಬ್ರೋ ಹೇಗಾದರೂ ನನ್ನನ್ನು ಉಳಿಸು ಬ್ರೋ ಅಂತಕೊಂಡು ತುಂಬಾ ಕೂಗ್ತಾ ಇರ್ತಾಳೆ. ಆಗ ಅರ್ಜುನ್ಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ, ಅವನು ರೀತಿಗೆ ಕೈ ಮಾಡಲಿಕ್ಕೆ ಹೋಗ್ತಾನೆ. ಇನ್ನು ರೀತು ಹೇಳ್ತಾನೆ, ಪ್ಲೀಸ್ ಬ್ರೋ ಅಂತ ಹೇಳ್ಕೊಂಡು ರೀತು ಗೊಬ್ಬೆ ಹಾಕ್ತಾನೆ ಇರ್ತಾಳೆ ಅರ್ಜುನ್ ಎದುರಿಗೆ. ಆಗ ಅರ್ಜುನ್ ಹೇಳ್ತಾನೆ, ಆಯಿತು ರೀತು ಇದೆಲ್ಲ ನಾನು ನೋಡ್ಕೊಳ್ತೇನೆ, ಆಯಿತು ನಿಮ್ಮಿಬ್ಬರ ಮದುವೆ ನಾನು ಮಾಡಿಸ್ತೇನೆ, ಆದರೆ ನನಗೆ ವಿಕಿನ್ ಕಂಡ್ರೆ ಆಗಲ್ಲ, ಅವನು ಒಳ್ಳೆಯವನಲ್ಲ, ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡುವಾಗೂ ಇಲ್ಲ, ಆಯಿತು ನಾನು ಮಾಡಿಸ್ತೇನೆ ನಿಮ್ಮಿಬ್ಬರ ಮದುವೆ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ. ಇನ್ನು ಈ ಕಡೆ ಭಾರ್ಗವಿ ಮತ್ತು ಬೃಂದಾ ತರಕಾರಿ ತರ್ಲಿಕ್ಕಂತ ಹೇಳಿ ಮಾರ್ಕೆಟಿಗೆ ಬಂದಿರ್ತಾರೆ. ಆದರೆ ಭಾರ್ಗವಿ ಬೇರೆ ಒಂದು ಕೆಲಸಕ್ಕೆ ಬಂದಿರ್ತಾಳೆ. ಇನ್ನು ಬೃಂದನ್ ಹತ್ರ ಭಾರ್ಗವಿ ಹೇಳ್ತಾಳೆ, ಅಕ್ಕ ತರಕಾರಿ ತಕೋ ಅಕ್ಕ, ನೀನೇ ಅಲ್ವಾ ಈ ಮನೆ ಹಿರಿ ಸೊಸೆ, ನೀನೇ ತರಕಾರಿ ತಕೋ ಅಕ್ಕ ಅಂತ ಹೇಳ್ತಾಳೆ. ಆಗ ಬೃಂದಾ ಹೇಳ್ತಾಳೆ, ಆಯಿತು ಬಿಡು ನಾನೇ ತಗೊಳ್ತೇನೆ ಅಂತ ಹೇಳಿ ತರಕಾರಿ ತಗೊಂಡು ಬಳಿಕಂತ ಹೋಗ್ತಾಳೆ. ಇನ್ನವಳು ಹೇಳ್ತಾಳೆ, ಇದೆಷ್ಟು ಬೆಂಡೆ, 1 kg ಎಷ್ಟು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾರೆ, 60 ರೂಪಾಯಿ ಮೇಡಮ್ ಅಂತ ಹೇಳ್ತಾನೆ. ಆವಾಗ ಬೃಂದಾ ಹೇಳ್ತಾಳೆ, ಆಯಿತು 1 kg ಬೆಂಡೆಕಾಯಿ ಕೊಡಿ ನೋಡೋಣ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಯ್ಯೋ ಅಕ್ಕ ಯಾಕಕ್ಕ 1 kg, ಅರ್ಧ kg ತಗೋ ಅಕ್ಕ ಅಂತ ಹೇಳ್ತಾಳೆ. ಆಗ ಬೃಂದಂಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಭಾರ್ಗವಿ ಹಾಗೇನೆ ಹೇಳ್ತಿರ್ತಾಳೆ, ಅಕ್ಕ ಅದು ಬೇಡ ಅಕ್ಕ, ಈ ತರಕಾರಿ ತಗೋ, ಈ ತರಕಾರಿ ಬೇಡ ಅಕ್ಕ, ಆ ತರಕಾರಿ ತಗೋ ಅಂತ ಹೇಳ್ಕೊಂಡು ಅವಳಿಗೆ ಹಿಂಸೆ ಕೊಡ್ತಾನೆ ಇರ್ತಾಳೆ. ಇನ್ನು ಬೃಂದಂಗಂತೂ ಸಿಟ್ಟು ಬಂದು ಹೋಗುತ್ತೆ. ಇನ್ನು ಬೃಂದಾ ಹೇಳ್ತಾಳೆ, ಬಾಯಿ ಮುಚ್ಕೊಂಡು ಕೂತ್ಕೋ ಭಾರ್ಗವಿ, ಯಾಕೆ ನೀನು ಈ ರೀತಿ ಮಾಡ್ತಿದ್ಯಾ, ನಂಗೆ ಯಾವ ತರಕಾರಿ ಬೇಕು ನಾನು ತಗೊಳ್ತೇನೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಆಯ್ತಕ್ಕ ನೀನು ಬೇಕಾಗಿರೋ ತರಕಾರಿ ಎಲ್ಲ ತಗೋ, ನಾನಿಲ್ಲಿ ಬಟಾಣಿ ಇದೆಯಲ್ಲ ಅದನ್ನೇ ಆರಿಸ್ಕೊಳ್ತಾ ಇರ್ತೇನೆ ಅಂತ ಹೇಳ್ತಾಳೆ. ಇನ್ನು ಬೃಂದಾ ಯೋಚನೆ ಮಾಡ್ತಾಳೆ, ಹಬ್ಬ ಇವಳು ಕೇಸ್ ಬಗ್ಗೆ ಕೈ ಬಿಟ್ಟಿದ್ದಾಳೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಈ ತರಕಾರಿ ಮನೆಗೆ ಅಡಿಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ, ಇಷ್ಟು ಸಾಕು ನನಗೆ ಅಂತ ಹೇಳ್ಕೊಂಡು ಬೃಂದಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಭಾರ್ಗವಿ ಪ್ಲಾನೇ ಬೇರೆ ಇರುತ್ತೆ. ಭಾರ್ಗವಿ ತರಕಾರಿ ತಗೊಳ್ಳೋ ನೆಪದಲ್ಲಿ ಸಂಧ್ಯನಿಗೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ, ಸಂಧ್ಯಾ ಕೇಸಿನ ಬಗ್ಗೆ ಏನಾದರೂ ನಮಗೆ ಮಾಹಿತಿ ಸಿಗುತ್ತಾ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ರೀತು ರೌಡಿಗಳಿಗೆ ಹಣ ಕೊಡ್ಲಿಕ್ಕಂತ ಹೇಳಿ ಅದೇ ಮಾರ್ಕೆಟ್ ಹತ್ರ ಬರ್ತಾಳೆ. ಇನ್ನು ರೌಡಿಗಳು ಹೇಳ್ತಾರೆ, ನೋಡಿ ನೀವು ಹಣನ ರೋಡ್ ಹತ್ರನೇ ಇಟ್ಬಿಡಿ ಅಂತ ಹೇಳ್ತಾರೆ. ಆಗ ರೀತು ಹೇಳ್ತಾಳೆ, ಏನು ಹೇಳ್ತಿದ್ದೀರಾ, ಅಲ್ಲ ರೋಡ್ ಹತ್ರ ಹಣ ಇಟ್ಟರೆ ಯಾರಾದರೂ ಬಂದು ತಗೊಂಡು ಹೋಗಲ್ವಾ ಅಂತ ಕೇಳ್ತಾರೆ. ಆಗ ರೌಡಿ ಅಲ್ಲೇ ನಿಂತ್ಕೊಂಡು ಮುಸ್ಕ್ ಹಾಕ್ಕೊಂಡು ರೀತುನ ವಾಚ್ ಮಾಡ್ತಾ ಇರ್ತಾನೆ. ರೌಡಿ ಹೇಳ್ತಾನೆ, ನೋಡಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
ಸುಮ್ಮನೆ ಹಣದ ಬ್ಯಾಗ್ ಇಡಿ, ಅಲ್ಲಿಂದ ಹೋಗ್ತಾ ಇರಿ, ಹಿಂತಿರುಗಿ ನೋಡಬೇಡಿ ಅಂತ ಹೇಳ್ತಾನೆ. ಇನ್ನು ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಬಂದಿರ್ತಾರೆ. ಅವರು ಕೂಡ ಮುಸ್ಕ್ ಹಾಕ್ಕೊಂಡು ರೀತು ರೌಡಿನ ಎಲ್ಲರನ್ನು ವಾಚ್ ಮಾಡ್ತಾ ಇರ್ತಾರೆ. ಇನ್ನು ರೌಡಿ ಬಂದು ರೀತು ಹಣದ ಬ್ಯಾಗ್ ಇಟ್ಟು ಹೋದ ಕೂಡಲೇ ರೌಡಿ ಆ ಬ್ಯಾಗನ್ನು ತಗೊಂಡು ಅಲ್ಲಿಂದ ಹೋಗ್ತಾನೆ. ಅದನ್ನೆಲ್ಲನೂ ಪೊಲೀಸ್ ನೋಡ್ತಾ ಇರ್ತಾನೆ. ಇನ್ನು ಪೊಲೀಸ್ ಕಾಲ್ ಮಾಡಿ ಭಾರ್ಗವಿಗೆ ಹೇಳ್ತಾನೆ, ಮೇಡಮ್ ಏನು ಗೊತ್ತಾ, ರೀತು ಒಂದು ಬ್ಯಾಗ್ ತಗೊಂಡು ಬಂದು ಇಟ್ಲು, ಅದು ಹಣದ ಬ್ಯಾಗು. ಇನ್ನು ಅದನ್ನು ರೌಡಿ ಬಂದು ತಗೊಂಡು ಹೋದ. ಇವಾಗ ಅವನು ಮಾರ್ಕೆಟ್ ಒಳಗೆ ಆ ಬ್ಯಾಗನ್ನು ತಗೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಭಾರ್ಗವಿಗೆ ಸಿಟ್ಟು ಬರುತ್ತೆ. ಭಾರ್ಗವಿ ಯೋಚನೆ ಮಾಡ್ತಾಳೆ, ಓ ಇದೆಲ್ಲ ಇರೋದು ರೀತು ಕೈವಾಡನ ಹೇಳ್ಕೊಂಡವಳು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಯಾರದೇ ಕಾಲ್ ಬಂದಿದ್ದು, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಓ ಅದು ಆಗ ಕ್ರೆಡಿಟ್ ಕಾರ್ಡ್ ಅವ್ರದಕ್ಕ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಸಾಕು ಸುಮ್ಮನಿರು, ನಿನ್ನ ಕೆಲಸ ಏನಿದೆ ಅದು ಮಾಡ್ಕೋ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.